ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ಈ ಪುಸ್ತಕವನ್ನು ನಾನು ತೋರಿಸ್ತಿರೋದು ಏನಕ್ಕೆ ಅಂದರೆ, ಹಲವಾರು ಬುಕ್ಸ್ಗಳನ್ನು ನಾವು ರೆಫರ್ನೇ ಮಾಡಿರಲ್ಲ. ಆಲ್ಮೋಸ್ಟು ಯಾವುದೇ ಒಂದು ನಾವು ಆರ್ಟಿಕಲ್ಸ್ಗಳನ್ನ ಯೂಸ್ ಮಾಡಬೇಕಾದ್ರೂ ಬಳಸ್ಬೋದು, ಅಥವಾ ನೀವು ರಿಸರ್ಚ್ಗೆ ಸಂಬಂಧಪಟ್ಟಂಗೆ ಟಾಪಿಕ್ಗಳನ್ನ ತೊಗೊಂಡಿದ್ರೆ ಬಳಸ್ಕೋಬೋದು, ಅಥವಾ ಡಿಗ್ರಿಗೆ ಸಂಬಂಧಪಟ್ಟಂಗೆ PUCಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಎನಿ ಒನ್ ಆಲ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಗೆ ಏನು ಮಾಡ್ತೀರಾ, ಈ ಬುಕ್ಸ್ಗಳನ್ನು ರೆಫರ್ ಮಾಡ್ಬೋದು. ಸೊ ಹಾಗಾಗಿ ನಾನು ಈ ಪುಸ್ತಕವನ್ನು ರೆಫರ್ ಮಾಡ್ತಿದ್ದೀನಿ. ಚೆನ್ನಾಗಿದೆ, ಓದೋದಕ್ಕೆಲ್ಲ ತುಂಬ ಯೂಸಸ್ ಆಗುತ್ತೆ. ಹಾಗೆ ಇದನ್ನು ಬ್ರಿಟಿಷ್ ಭಾರತದ ಇತಿಹಾಸ ಅಂತ ನಾವು ಕರಿತೀವಿ. ಪುಸ್ತಕದ ನೇಮು ಇದನ್ನು ಬರೆದಿರೋ ಅಂಥವ್ರು ದಿವಾಕರ್ ಅಂತ. ಮತ್ತು ಇದು ಬ್ರಿಟಿಷ್ ಭಾರತದ ಇತಿಹಾಸ ಅಂದರೆ 1600ರಿಂದ 1858ಗೆ ಸಂಬಂಧಪಟ್ಟಂಗೆ ಈ ಪುಸ್ತಕವನ್ನು ಬರೆದಿದ್ದಾರೆ. ಇದು ಮೈಸೂರು ವಿಶ್ವವಿದ್ಯಾನಿಲಯದ 3ನೇ ಸೆಮಿಸ್ಟರ್ BA ಪಠ್ಯಕ್ರಮಕ್ಕೆ ಅನುಗುಣವಾಗಿ, ಅವು ಕರ್ನಾಟಕದ ಇತರ ಎಲ್ಲ ವಿಶ್ವವಿದ್ಯಾಲಯಗಳ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಈ ಪುಸ್ತಕವನ್ನು ರಚಿಸಲಾಗಿದೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇದು ಉಪಯುಕ್ತ ಆಗುತ್ತೆ. ನೀವು IAS KS ಎಕ್ಸಾಮ್ಸು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಅಥವಾ CET TETಗೆ ಸಂಬಂಧಪಟ್ಟಂಗೆ ಇದೆಲ್ಲವೂ ಕೂಡ ನೀವು ಓದ್ತಾ ಹೋಗ್ಬೋದು. ಹಾಗೆ ಲೇಖಕರು ಬಂದು ಇವರು ದಿವಾಕರ್ ಅಂತ. ಹಾಗೆ ಇಲ್ಲಿ ಗೌರಿ ಪ್ರಕಾಶನದಲ್ಲಿ ಇದು ಪಬ್ಲಿಷ್ ಆಗಿರುವಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗೆ ಅಂತಂದರೆ ಫಸ್ಟ್ ಎಡಿಷನ್ಸ್ ಬಂದು 2011 ಅಂದರೆ 2011ರಲ್ಲಿ ಇದು ಪಬ್ಲಿಷ್ ಆಗಿದೆ. ಮತ್ತು ಪ್ರೈಸ್ ಬಂದು 150, ಮತ್ತು ಮುದ್ರಣ ಬಂದು ಶ್ರೀ ರಾಜೇಂದ್ರ ಪ್ರಿಂಟರ್ಸ್ ಆ್ಯಂಡ್ ಪಬ್ಲಿಕೇಶನ್ಸಲ್ಲಿ ಇದು ಪಬ್ಲಿಷ್ ಆಗಿ ನಮಗೆ ತುಂಬ ಇಂಪಾರ್ಟೆಂಟ್. ಪೀಠಿಕೆಯಲ್ಲಿ ಏನೇನು ಕೊಟ್ಟಿರ್ತಾರೆ, ಕಂಟೆಂಟ್ ಯಾವ್ಯಾವ ಥರ ಇದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ಬ್ರಿಟಿಷ್ ಭಾರತದ ಇತಿಹಾಸ 1600ರಿಂದ 1858. ಇಲ್ಲಿ ನಿಮಗೆ 1ನೇ ಅಧ್ಯಾಯ, ಅದರಲ್ಲಿ ಬ್ರಿಟಿಷ್ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಬರವಣಿಗೆಗಳಿದೆ. ಸೊ ಇದನ್ನು ನೀವು ನೋಡ್ಕೊಳ್ಳಿ. ಯಾವಾಗಲೂ ನಾವು ಪುಸ್ತಕವನ್ನು ತೆಗೆದುಕೊಳ್ಬೇಕಾದ್ರೆ ಕಂಟೆಂಟನ್ನು ನೋಡ್ಬಿಟ್ಟು ನಾವು ಯಾವಾಗಲೂ ಕೂಡ ಪುಸ್ತಕವನ್ನು ನಾವು ತೆಗೆದುಕೊಳ್ಳೋದು. ಸೊ ಹಾಗಾಗಿ ಯಾವ್ಯಾವುದು ಚಾಪ್ಟರ್ಸ್ ಇದೆ ಅಂತ ನೀವು ನೋಡ್ತಾ ಹೋಗ್ಬೋದು. ಇದನ್ನು ನೀವು ಈ ರೀತಿ ನೋಡಿಕೊಂಡು ಬುಕ್ಸನ್ನ ತೊಗೊಂಡ್ರೆ ನಿಮಗೆ ಯೂಸಸ್ ಆಗುತ್ತೆ, ಎಕ್ಸಾಮ್ಸ್ಗಳಿಗೂ ಯೂಸ್ ಆಗ್ಬೋದು. ಸೊ ಹಾಗಾಗಿ ಆ ಕಾರಣದಿಂದ ಈ ಪುಸ್ತಕವನ್ನು ನಾನು ಏನು ಮಾಡ್ತಿದ್ದೀನಿ, ನಿಮಗೆ ಪರಿಚಯವನ್ನು ಮಾಡ್ತಿದ್ದೀನಿ. ಸೊ ಹಾಗಾಗಿ ಇದನ್ನು ನಿಮಗೆ ತಿಳಿಸ್ತೀನಿ. ಹಾಗೆ ಪ್ರತಿಯೊಂದು ವಿಡಿಯೋಗಳಲ್ಲೂ ಒಂದೊಂದು ಪುಸ್ತಕವನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಿದ್ದೀನಿ. ಇದನ್ನು ನೀವು ಥೀಸಿಸ್ಗಳಿಗಾದರೂ ಬಳಸ್ಕೋಬೋದು, ಅಥವಾ ನೀವು ಎಕ್ಸಾಮ್ಸ್ಗಳಿಗೆ ಒಳ್ಳೆ ಕಂಟೆಂಟ್ ಇತ್ತು ಅಂದರೆ ನೀವು ಅದನ್ನು ಬಳಸ್ಕೊಂಡು ಯೂಸ್ ಮಾಡ್ಕೋಬೋದು. ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಈ ಪುಸ್ತಕಗಳನ್ನು ನಿಮಗೆ ಪ್ರತಿನಿತ್ಯನೂ ಒಂದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆದರೆ ಅಥವಾ ಇದು ಹೆಲ್ಪ್ಫುಲ್ ಆದರೆ ಖಂಡಿತ ಕಾಮೆಂಟ್ ಮಾಡಿ, ನಾನು ಮುಂದುವರಿಸ್ತೀನಿ. ಪುಸ್ತಕಗಳು ಯಾವ್ಯಾವ ಥರ ಇರ್ಬೋದು ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಅದರಲ್ಲಿ ನಿಮಗೆ ಯಾವ ಪುಸ್ತಕ ಯೂಸ್ ಆಗುತ್ತೆ ಅದನ್ನು ನೀವು ರೆಫರ್ ಮಾಡಿ ರೆಫ್ರೆನ್ಸ್ಗಾಗಿ ನೀವು ತೊಗೋಬೋದು, ಅಥವಾ ಅಸೈನ್ಮೆಂಟು ಮತ್ತು ಸೆಮಿನಾರ್ಗಳು ಬರಬೇಕಾದ್ರೆ ರೆಫ್ರೆನ್ಸ್ನ ಹಾಕ್ಬೋದು, ಅಥವಾ ಜರ್ನಲ್ಸ್ಗಳನ್ನು ಬರೀಬೇಕಾದ್ರೆ ರೆಫ್ರೆನ್ಸನ್ನು ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಏನಾದರೂ ನಿಮಗೆ ಈ ಥರ ಎಲ್ಲ ಹಿಂಗೆ ಮಾಡ್ಬೋದಿತ್ತು ಅಂತ ಹೇಳ್ಬೋದು ನೀವು. ಸೊ ಅದನ್ನು ನಾನು ತಗೊಳ್ತೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.